ಆಪರೇಷನ್ ಕಾಂಗ್ರೆಸ್ ಕಲಿಸಿದ್ದು ಅವರಲ್ವಾ? ಕಾಂಗ್ರೆಸ್ ಬಿ ಟೀಮ್ ಅಂತಲ್ಲ, ಸಿ ಟೀಮ್ ಇದೆ, ಸಿ ಟೀಮ್ ಇದೆ, ಎ ಬಿ ಸಿ ಡಿ ಇನ್ನೂ ಸ್ಟಾರ್ಟ್ ಆಗುತ್ತೆ ನೋಡ್ಕೊಳ್ಳಿ. ನಾವು ಬೇರೆ ಪಕ್ಷದ ತರ ಈ ಗುಂಪುಗಾರಿಕೆ ಮಾಡಿಕೊಂಡು ಇನ್ಫಾರ್ಮೇಶನ್ ಕೊಡೋದು ಈ ಕೆಲಸ ಯಾರು ಮಾಡಕ್ ಹೋಗ್ತಾ ಇರಲ್ಲ ಸರ್. ಈ ತರ ಇಲ್ಲ, ನಾನು ಈ ತರ ಇಲ್ಲೇ ಇದ್ಕೊಂಡು ಬೇರೆ ಪಕ್ಷಕ್ಕೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಇದು ಎಲ್ಲಿದ್ರು ಡೇಂಜರೇ. ಬರೀ ನನ್ನ ಪಕ್ಷದಲ್ಲಿ ಅಂತಲ್ಲ, ಎಲ್ಲ ಪಕ್ಷದಲ್ಲೂ ಇದ್ದಾರೆ. ಪಕ್ಷ ನಿರ್ಧಾರ ಮಾಡಿದೆ, ಅವ್ರಿಗೆ ಮುಂದಿನ ದಿವಸದಲ್ಲಿ ಕೂಡ ಒಳ್ಳೆ ದೊಡ್ಡ ಮಟ್ಟಕ್ಕೆ ಒಂದು ಪೋಸ್ಟ್ ಕೊಡ್ಬೇಕಂತ ನಾವು ನಿರ್ಧಾರ ಮಾಡಿದ್ವಿ. ಬಹುಶಃ ಇವತ್ತು MLA ಉಳಿಸಿದ್ದಾರೆ ಅಂತಂದ್ರೆ ಬಹುಶಃ ಬಿ ಶಂಕರಗೌಡ ಉಳಿಸಿದ್ದಾರೆ. ನನಗೂ ಗಡಪಲ್ಲವ್ರಿಗೂ ಆನಂದ್ ರೆಡ್ಡಿ ಅವ್ರಿಗೂ ನಾವು ಇಷ್ಟು ಜನ ಕೂತ್ಕೊಂಡು ನಾವು ಯಾರಿಗೂ ಹೇಳಿಲ್ಲ, ನೀವಿಬ್ಬರು ನಮಗೆ ಬೇಕು, ನೀವಿಬ್ಬರು ಡಿಸೈಡ್ ಮಾಡ್ಕೊಂಡಾಗ ಅವರು ಇಲ್ಲ ನನ್ನಿಂದ ಪಕ್ಷಕ್ಕೆ ಲಾಸ್ಟ್ ಇದು ನಮ್ಮಿಬ್ಬರು ಕಿತ್ತಾಡ್ತಿದ್ದ ಕೂಡ ನಾವು ಲಾಸ್ಟ್ ಇದಾಗಿದೆ, ಈ ಸಲ ಆಗೋದು ಬೇಡ ಅಂದ್ಬಿಟ್ಟು ದೊಡ್ಡ ಮನಸ್ಸು ಮಾಡಿ ನಾನು ಇದು ಮಾಡಿದ್ದಾರೆ. ಇವತ್ತು ಅವರು ಪ್ರೆಸ್ ಮೀಟ್ ಬಂದಿದ್ದಾರೆ. ಸೊ ಮುಂದಿನ ದಿವಸದಲ್ಲಿ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಪಕ್ಷ ಅವಕಾಶ ಮಾಡಿಕೊಡ್ತೀವಿ. ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಇದೆ ಸರ್, ಅವಾಗೇನು ಅವಕಾಶ ಇದೆ ಅವ್ರಿಗೆ? ಅಲ್ಲ, ಖಂಡಿತವಾಗ್ಲೂ ಅವಕಾಶ ಇದೆ, ಅದನ್ನು ನಾವು ಮುಕ್ತವಾಗಿ ರಾತ್ರಿ ಮಾತಾಡ್ಕೊಂಡಿದ್ದೀವಿ, ಕೆಲವು ವಿಷಯ ಮಾತಾಡ್ಕೊಂಡಿದ್ದೀವಿ, ಅದನ್ನು ಖಂಡಿತವಾಗಿ ನಡೆಸ್ಕೊಡ್ತೀವಿ. ನಾನು ಒಂದು ಮಾತನ್ನ ಹೇಳ್ತೀನಿ, ನಮ್ಮ ಪಕ್ಷದಲ್ಲಿ ಓಡ್ಕಿಲ್ಲ, ಅದೊಂದು ಮಾತು ಸ್ಪಷ್ಟೀಕರಣ ನಿಮ್ಗೆ ಕೊಡಬಲ್ಲೆ ಸರ್. ಈ ಥರ ಇಲ್ಲ, ನಾನು ಈ ಥರ ಇಲ್ಲೇ ಇದ್ಕೊಂಡು ಬೇರೆ ಪಕ್ಷಕ್ಕೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಇದು ಎಲ್ಲಿದ್ರು ಡೇಂಜರೇ. ಬರೀ ನನ್ನ ಪಕ್ಷದಲ್ಲಿ ಅಂತಲ್ಲ, ಎಲ್ಲ ಪಕ್ಷದಲ್ಲೂ ಇದ್ದಾರೆ, ಇದು ಕಾಮನ್. ಇಂಥವ್ರಿಗೆ ರಾಜಕೀಯ ಭವಿಷ್ಯ ಆಗಲಿ, ಮುಂದಿನ ಭವಿಷ್ಯ ಇಲ್ಲ, ಮನೋಪನೆ ಭವಿಷ್ಯ ಇಲ್ಲ. ಯಾರೇ ಆಗಿರ್ಬೋದು ಸರ್, ಇಲ್ಲಿದ್ಕೊಂಡು ಬೇರೆಯವ್ರಿಗೆ ಮೆಸೇಜ್ ಕೊಡೋದು, ಇಲ್ಲಿದ್ಕೊಂಡು ಬೇರೆಯವ್ರಿಗೆ ಹೇಳೋದು, ಇದೇನಂತ ಅವ್ರ ಸಿದ್ಧಾಂತಗಳನ್ನು, ಅವ್ರ ವ್ಯಕ್ತಿತ್ವವನ್ನು ತೋರಿಸುತ್ತೆ. ಅದು ಯಾರೇ ಪಕ್ಷದಲ್ಲಾಗಿರ್ಲಿ ಬಿಡಿ, ಅದು ನಾವು ಮಾಡಕ್ಕೆ ಹೋಗ್ಬಾರ್ದು, ಖಂಡಿತ ಮಾಡಕ್ಕೆ ಹೋಗ್ಬಾರ್ದು. ನಾನು ಮೊನ್ನೆ ಡಿ ಸಿ ಬ್ಯಾಂಕ್ ಎಲೆಕ್ಷನ್ ಹೇಳ್ತೀನಿ, ಸಾಕಷ್ಟು ವಿಚಾರಗಳು ಅಲ್ಲಿಂದ ಇನ್ಫಾರ್ಮೇಶನ್ ಕೊಡ್ತಾ ದೊಡ್ಡ ಲೀಡರ್ಗಳು ಇದು ಏನು ಉದ್ದೇಶಕ್ಕೋಸ್ಕರ ಮಾಡ್ತಾರಂತ ನನಗೆ ಗೊತ್ತಿಲ್ಲ. ಯಾರನ್ನ ಅತಿಯಾಗಿ ನಂಬ್ತೀವಿ ಅವರಿಂದ ಇನ್ಫಾರ್ಮೇಶನ್ ಲೀಕ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಕ್ಷೇತ್ರದಲ್ಲಿ JDS ಚೆದರಿದೆ, ಇದನ್ನ ನಾವು ಎನ್ಕ್ಯಾಚ್ ಮಾಡ್ಕೋಬೇಕು ಅನ್ನೋದನ್ನು ಹೊಂಚಾಗ್ತಿಲ್ಲ. ನಾನು ಎಲ್ಲಿ ಚೆದರಿದೆ ಅಂತ ತೋರಿಸ್ಬೇಕಲ್ಲ. ಅದನ್ನ ಅಲ್ಲ, ಈಗ ನಾನು ಹೇಳ್ತೀನಿ, ಆಕಾಂಕ್ಷಿ 9 ಇದ್ದಾಗ ಕ್ಯಾಂಡಿಡೇಟ್ ಒಬ್ಬರೇ ಆಗೋದು, ಆಕಾಂಕ್ಷ ತಪ್ಪಿಲ್ವಲ್ಲ, ಸಾಕಷ್ಟು ಜನ ಆಕಾಂಕ್ಷಿ ಇದ್ರಲ್ಲ, ಬಟ್ ಅಭ್ಯರ್ಥಿ ಒಬ್ಬರೇ ಅಲ್ಲ. ನಾವು ಒಳ್ಳೊಳ್ಳೆ ಜಗದೀಶ್ ಕೂತವ್ರೆ, BMC ಕೂತವ್ರೆ, ಎಂಟ್ರಾಮ್ಯಾಗ್ ಕೂತವ್ರೆ, ನಾವೆಲ್ಲಿ ಚೆದ್ರಿದ್ದೀವಿ? ನಾವು ಬೇರೆ ಪಕ್ಷದ ಥರ ಈ ಗುಂಪುಗಾರಿಕೆ ಮಾಡಿಕೊಂಡು ಇನ್ಫಾರ್ಮೇಶನ್ ಕೊಡೋದು ಈ ಕೆಲಸ ಯಾರು ಮಾಡಕ್ಕೆ ಹೋಗ್ತಾ ಇರಲ್ಲ. ಈ ಬರುವ ಚುನಾವಣೆಗಳು ಒಟ್ಟಿಗೆ ನಾವು ಒಗ್ಗಟ್ಟಾಗಿ ಈ ಚುನಾವಣೆಯನ್ನ ನಾವು ಎದುರಿಸ್ತೀವಿ, ಗೆದ್ದೇ ಗೆಲ್ತೀವನ್ನ ಆತ್ಮವಿಶ್ವಾಸದಿಂದ ಹೊರಡ್ತಾ ಇದೀವಿ. ಇವತ್ತು ನಾವು ಗೆದ್ದೇ ಗೆಲ್ತೀವಿ, ಗೆದ್ದಾದ್ಮೇಲೆ ಮತ್ತೆ ಇದೇ ಮನೇಲಿ ಕೂತ್ಕೊಂಡು ತಪ್ಪಿಟ್ಟು ಕೊಡ್ತೀವಿ. ಈಗ ನಿಮ್ಮ ಎಲೆಕ್ಷನ್ ಟೈಮಲ್ಲಿ ನಿಮ್ಮ ಜೊತೆ ಇದ್ದವರು ಈಗ ಪಶ್ಚಿಮ ಭಾಗದಲ್ಲಿ ಕ್ಯಾಂಡಿಡೇಟು ಆಗಿದ್ದಾರೆ, ಅಭ್ಯರ್ಥಿಗಳು ಆಗಿ ಪ್ರಚಾರ ನಡೆಸ್ತಾ ಇದ್ದಾರೆ. ಅದರಿಂದ ಅಕಸ್ಮಾತ್ ನಿಮ್ಗೇನೆ ಡ್ಯಾಮೇಜ್ ಆಗುತ್ತೆ? ನಾನೊಂದು ಮಾತಾಡ್ತೀನಿ. ಪೂರ್ವಕ್ಕೆ ಪ್ರಜಾಪ್ರಭುತ್ವದ ಆಸೆ ಆಕಾಂಕ್ಷೆಗಳನ್ನ ಮೊಟಕುಗೊಳಿಸಿ ಯಾವ ವ್ಯಕ್ತಿಗೂ ಅಧಿಕಾರ ಇಲ್ಲ, ಯಾರಿಗೂ ಅಧಿಕಾರ ಇಲ್ಲ, ಇನ್ಕ್ಲೂಡಿಂಗ್ ನನಗೂ ಅಧಿಕಾರ ಇಲ್ಲ. ಅವರು ಸ್ವತಂತ್ರವಾದಿಗಳು, ನನಗೆ ಬೆಂಬಲ ಕೊಟ್ಟಿದ್ರು, ನಾನು ಕೂಡ ರಿಕ್ವೆಸ್ಟ್ ಮಾಡಿದೆ ಬೇಡ ಅಂತ. ಇಲ್ಲ, ನನಗೆ ಇದು ಲಾಸ್ಟ್ ಅವಕಾಶ ಅಂದ್ರೆ ಖಂಡಿತವಾಗ್ಲು ಅಂತ ಹೇಳಿದೆ. ಈಗ ನೀನು ಅದೇ ಮಾಡು ಇದೇ ಮಾಡು ಅಂತ ಹೇಳ್ಕೊಂಡು ನನ್ಗೆ ಯಾವ್ದು ಅಧಿಕಾರ ಇಲ್ವಲ್ಲ, ನನಗೂ ನೋವಿದೆ ವಿಚಾರದಲ್ಲಿ, ಅಧಿಕಾರ ಇಲ್ವಲ್ಲ. ನನಗೆ ಒಬ್ಬ ಶಾಸಕರಿಗೆ ಬೆಂಬಲ ಕೊಡೋದು ಅದು ಧರ್ಮ, ಅದು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಹಂಗಂದ್ಬಿಟ್ಟು ನಿಲ್ಕೊಂಬಾರ್ದು ಆರ್ಡರ್ ಹಾಕೊಂಡು ನಮ್ಗೇನು ಇದಿದೆಯಾ? ಇಲ್ವಲ್ಲ. ಅವ್ರು ಇಷ್ಟ ಏನು ಬೇಕೋ ಮಾಡ್ಬೋದು. ಮತ್ತು ಈಗ DCC ಡೈರೆಕ್ಟರ್ ಚುನಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ನಾಯಕರ ಪೈಕಿ ಒಬ್ಬರಾಗಿರುವ ಆನಂದ್ ರೆಡ್ಡಿ ಅವ್ರಿಗೆ ನಿಮ್ಮ ಪಾರ್ಟಿಯಲ್ಲಿ ಸ್ಥಾನಮಾನ. ಸೊ ಈಗಾಗಲೇ ಹೈಕಮಾಂಡ್ ಕೂಡ ಡಿಸೈಡ್ ಆಗಿದೆ ಸರ್, ಹೈಕಮಾಂಡ್ ಡಿಸೈಡ್ ಆಗಿದೆ, ಲೀಡರ್ಸ್ ಎಲ್ಲ ಡಿಸೈಡ್ ಆಗಿದೆ. ಕೆಲವೇ ದಿವಸಗಳಲ್ಲಿ ನಿಮ್ಗೆ ಒಳ್ಳೆ ಒಂದು ಶುಭ ಸುದ್ದಿನ ಕೊಡಲಿಕ್ಕೆ ನಾನು ರೆಡಿ ಇದ್ದೀನಿ, ಅದು ಈ ಪ್ರೆಸ್ ಮೀಟಲ್ಲಿ ಬೇಡ, ವಿತಿನ್ 1 ವೀಕ್ 15 ಡೇಸಲ್ಲಿ ಆನಂದ್ ರೆಡ್ಡಿ ಅವ್ರಿಗೆ ಒಳ್ಳೆ ಜವಾಬ್ದಾರಿ ವಹಿಸಲಿಕ್ಕೆ ಪಕ್ಷ ನಿರ್ಧಾರ ಆಗಿದೆ ಸರ್. ಹೈಕಮಾಂಡ್ ಸೂಚನೆ ಮಾಡಿದೆ, ಅದು ತಕ್ಕಂಗೆ ಅವ್ರಿಗೆ ಸಿಗುತ್ತೆ.
ಈ ಸದ್ಯಕ್ಕಂತೂ ಅವರ ಸಾರಥ್ಯದಲ್ಲಿ ಎಲೆಕ್ಷನ್ ಫೇಸ್ ಮಾಡ್ತಾ ಇದೆ. ರಾಜಮಠದಲ್ಲ ಅಲ್ಲ, ಈಗ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಗೋಣ. ಒಳ್ಳೆ ಅಧಿಕಾರ ವಹಿಸ್ಲಿಕ್ಕಂತೂ ಪಕ್ಷ ಆಲ್ರೆಡಿ ನಿರ್ಧಾರ ಆಗಿದೆ. ನನಗೆ ಫೋನ್ ಮುಖಾಂತರ ಮಾತಾಡಿದ್ದಾರೆ. ಕೆಲವೇ ದಿವಸದಲ್ಲಿ ಕೂಡ ಒಳ್ಳೆ ಗುಡ್ ನ್ಯೂಸ್ನ ಕೊಡ್ತೀನಿ. ಮತ್ತೆ ಇದು ಕೊಚ್ಚಿಮಲೆ ಮಹಿಳಾ ಅಭ್ಯರ್ಥಿ ಒಂದು ಅವಕಾಶ ಇದೆ ಸರ್. ತಾಲೂಕಿಂದ ಯಾರು ಅಭ್ಯರ್ಥಿ ಇಲ್ವಾ? ಯಾರು ಮಹಿಳಾ ಅಭ್ಯರ್ಥಿಗೆ ಅವಕಾಶ ಇದೆಯಲ್ಲ? ನಮ್ಮ ತಾಲೂಕಿಂದ ಯಾರು ಅಭ್ಯರ್ಥಿ ಇದ್ದಾರೆ? ಅಲ್ಲ, ಅಭ್ಯರ್ಥಿ ನಮ್ಮಲ್ಲಿ ಇದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅಭ್ಯರ್ಥಿ ಇದ್ದಾರೆ. ಬಟ್ ನಾನು 10 ಗಂಟೆವರೆಗೂ ನನಗೆ ಕೊಟ್ಟರು ಟಿಕೆಟು. ಈ ಬೆಳಗ್ಗೆ 10 ಗಂಟೆ 11 ಗಂಟೆವರೆಗೂ ಟಿಕೆಟ್ ನಮ್ಮದೇ ಇತ್ತು. ಈಗ 11:10 ಫೋನ್ ಮಾಡಿ ನನಗೆ 2 ಸಾಕು, ನಾನು DCC ಬ್ಯಾಂಕು 2 ಕ್ಯಾಂಡಿಡೇಟ್ ಇದೆ, 3ನೇ ಕ್ಯಾಂಡಿಡೇಟ್ ಮೇಲೆ ಹಾಕೊಳ್ಳೋಕೆ ನನಗೂ ಸಾಧ್ಯ ಆಗ್ತದೆ, ಬೇಡ ಅಂತ ಭಾರ ಜಾಸ್ತಿ ಆಗುತ್ತೆ, ದಯವಿಟ್ಟು ಯಾರು ಕೋಲಾರದವ್ರು ಕ್ಯಾಂಡಿಡೇಟ್ ಮಾಡಿ ಅಂತ ಹೇಳಿದ್ದೀನಿ. ಅವರು ಬಿಡ್ತಾ ಇಲ್ಲ ನಾನು, ಇಲ್ಲ ನೀನೇ ತೊಗೊಂಬರ್ ಕ್ಯಾಂಡಿಡೇಟ್ ಹೋಗ್ತಿದ್ದಾರೆ. ಸಾಯಂಕಾಲ ಅವರು ಟೈಮ್ ಕೊಡ್ತೀನಿ, ಡಿಸೈಡ್ ಮಾಡ್ತೀನಿ. ಇಲ್ಲ ಭಾರ ಹಾಕೊಳ್ಳೋಕ್ಕೆ ಎಷ್ಟು ರೆಡಿ ಇದ್ದರೆ ನಾವು ಎತ್ಕೊಳ್ಳೋಕೆ ರೆಡಿ ಇದ್ದೀವಿ. ಬಟ್ ನನಗೆ ಸ್ವಲ್ಪ ಹೊರ ಜಾಸ್ತಿ ಆಗುತ್ತೆ ಅನ್ನೋದು ನನಗೆ ಸಮಸ್ಯೆ. ಈಗ ನಾನು 2 ಗೆಲ್ಲೇಬೇಕಂತ ಕೂತಿದ್ದೀನಿ. ಇನ್ನೊಂದೆಲ್ಲಿ ತಂದಿಕ್ಕರೆ ನಾನು 3 ಕಷ್ಟ ಆಗ್ತದೆ. ಅದರಿಂದ 2 ಸಾಕು ನನಗೆ. 2 ಗೆಲ್ಸ್ಕೊಂಡು ಹೋಗ್ತೀನಿ. ಇನ್ನು 2 ತಿಂಗಳು TPJP ಎಲೆಕ್ಷನ್ ಇದೆ, ಅದು ಫೇಸ್ ಮಾಡಬೇಕು ನಾವು. ನಮ್ಮಲ್ಲಿ ನಾಟಕ ಆಡೋಂಥ ವ್ಯಕ್ತಿಗಳಿಗೆ ಇಲ್ಲಿ ಇದ್ಕೊಂಡು ಬೇರೆಯವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಕ್ಕಂಥ ಏನಂತಾರೆ ಅವ್ರನ್ನ ಕನ್ನಡದ ಸರ್ ಗೂಢಾಚಾರಿ ಮಾಡ್ತಕ್ಕಂಥ ಕೆಲಸಗಳಿಗೆ ಕಿಕ್ಔಟ್. ನನ್ನ ಹತ್ರ ಕಾಲ ಇಲ್ಲ. ಇದ್ರು ಬಹುಶಃ ಎಚ್ಚೆತ್ಕೊಂಡ್ರೆ ಒಳ್ಳೇದು. ಕಿಕ್ಔಟ್ ನಿಮ್ಮ ಪಕ್ಷದಲ್ಲಿ ಇದೆ ಅಂತ ನಂಗೆ ಗೊತ್ತಿಲ್ಲ. ನನ್ನ ಹತ್ರ ಅಂತ ಅವಕಾಶ ಇಲ್ಲ. ನನ್ನ ಹತ್ರ ಮುಕ್ತವಾಗಿರ್ಬೇಕು. ಬೇರೆ ಪಕ್ಷದಲ್ಲಿ ತಗೊಂತೀರಲ್ಲ, ಅದಕ್ಕೆ ನಿಮ್ಮ ಪಕ್ಷದಲ್ಲಿ ಯಾವ ತಗೊಂಡ್ರೆ? ಅಲ್ಲ, ನಾನು ತಗೊಳ್ಳಲ್ಲ. ಅಲ್ಲ, ನೀವು ಕರೆಕ್ಷನ್ ಮಾಡ್ಕೊಳ್ಳಿ. ನಾನು ತಗೊಳ್ಳಲ್ಲ, ಅವೇ ಬರ್ತವೆ. DCC ಬ್ಯಾಂಕ್ ಚುನಾವಣೆಯಲ್ಲಿ ನೀವು ಆಪರೇಷನ್ ಕಾಂಗ್ರೆಸ್ ಮಾಡೋಣ, ಇದೆಲ್ಲೂ ಇರ್ಬೋದಲ್ಲ. ನಾವು ಆಪರೇಷನ್ ಕಾಂಗ್ರೆಸ್ ಕಲಿಸಿದ್ದು ಅವರಲ್ವಾ? ಮುನ್ಸಿಪಾಲಿಟಿ ನನ್ನಷ್ಟು ನಾನಿದ್ದೆ. ನಮ್ಮವ್ರನ್ನ 4 ಜನ ತಗೊಂಡೋಗಿ ಅಧ್ಯಕ್ಷ ಮಾಡ್ಕೊಂಡಿದ್ದು ಅವರಲ್ವಾ? ರಿವರ್ಸ್ ನಾನು ಮಾಡಲೇಬೇಕಲ್ಲ. ಅವ್ರು ಶಾಸಕನಾಗಿದ್ದೀನಿ, ನಾನು ಮಾಡಲೇಬೇಕಲ್ಲ. ಇದು ಕೂಡ ಭಾರಿ ಹಂತಕ್ಕೆ ಹೋಗುತ್ತೆ ಎಲೆಕ್ಷನ್. ಇದು ಕಡಿಮೆ ಎಲೆಕ್ಷನ್ ಆಗಲ್ಲ, ಇದು ಭಾರಿ ಹಂತಕ್ಕೆ ಹೋಗುತ್ತೆ. ಘಟಾನುಘಟಿಲಿ ತಗಲಿದ್ರಲ್ಲಿ ಅದೇನಿದೆ ನನಗೂ ಅರ್ಥ ಆಗ್ತಾ ಇಲ್ಲ. ಇದರಲ್ಲಿ MLA ತಗಲಿದ್ದಾರೆ, ತಗಲಿದ್ದಾರೆ. ಸೊ ಅಲ್ಲ, ನನ್ನದು ಇದೊಂದು ದೊಡ್ಡ ಹಂತಕ್ಕೆ ಹೋಗುತ್ತೆ. ನಾನು ಇದನ್ನ ರಣಬೇರಿಸಲಿಕ್ಕೆ ಏನೇನು ಪ್ಲಾನ್ ಮಾಡ್ಬೇಕು ಎಲ್ಲ ರೀತಿ ಪ್ಲಾನ್ ಮಾಡ್ಕೊಂಡು ರೆಡಿ ಇದ್ದೀನಿ. ಈ ಎಲೆಕ್ಷನ್ ಕೂಡ ಪೈಪೋಟಿ ಎಲ್ಲ ರಿವೆಂಜ್ ಪ್ರತೀಕಾರ ನೋ, ನನಗೆ ಬೇಕು ಅಷ್ಟೇ, ಬೇರೆ ಕತೆ ಬೇಡ. ನನ್ನ ಪಕ್ಷ ಗೆಲ್ಬೇಕು ಸರ್. ನಮ್ದು ಸ್ವಾರ್ಥ ಇದೆ ಸರ್ ಇಲ್ಲಿ. ನನ್ನ ಪಕ್ಷ ಗೆಲ್ಬೇಕು, ಬೇರೆ ಯಾವ ಕ್ಯಾಂಡಿಡೇಟ್ ಅಲ್ಲ. ನನ್ನ ಪಕ್ಷ ಗೆಲ್ಬೇಕು. 3 ಗೆಲ್ಲೋಗಿದ್ರೆ ನಮ್ಗೆ 2 ಸಾಕಂತ. 3 ಕೊಟ್ಟು ಒಂದು 2 ಸಾಕಂತ. ಅಲ್ಲಿಂದು ಸಮಸ್ಯೆ, ಟೆಕ್ನಿಕಲ್ ಸಮಸ್ಯೆ ಒಂದು ಇದೆ ಸರ್. ನಮಗೆ ಟೆಕ್ನಿಕಲ್ ಸಮಸ್ಯೆ ಇದೆ. ಲೇಡಿ ಕ್ಯಾಂಡಿಡೇಟ್ ನನಗೆ ಬಿಟ್ಕೊಟ್ಟಿದ್ದಾರೆ. ಬಟ್ ನನಗೆ ಅಲ್ಲ, ಮನುಷ್ಯ ಕೇಳಬೇಕು ನಿಮಗೆ. ನಾನು ಎಷ್ಟು ಭಾರ ಹೊರಿತೀನಿ ಆ ಭಾರ ಹೊರಬಲ್ಲೆ. ಭಾರತ ಬೀರಿ ಹೊರೆಯಕ್ಕೆ ನನ್ನ ಕೈಲಿ ಆಗಲ್ಲ. ನಾನು 2 ಕಡೆ ನೋಡ್ಬೇಕು. ಈಗ ಅಲ್ಲಿ ಶ್ರೀನಿವಾಸಪುರ ಕ್ಯಾನ್ವಾಸ್ ಹೋಗ್ಬೇಕು, ಮೇಜರ್ ಕೋಲಾರ ಕ್ಯಾನ್ವಾಸ್ ಹೋಗ್ಬೇಕು. 42 ಜನ ಕ್ಯಾಂಡಿಡೇಟ್ ಅಲ್ಲಿದ್ದಾರೆ ಕೋಲಾರದಲ್ಲಿ. ಶ್ರೀನಿವಾಸಪುರ 12 ಜನ ಇದ್ದಾರೆ, ನಾವು 26 ಇದ್ದೀವಿ. ನಮ್ಮ 3 ಬಗ್ಗೆ ನನಗೆ ಗೊತ್ತಿದೆ. ಕೋಲಾರದಲ್ಲೂ ಕ್ಯಾನ್ವಾಸ್ ಮಾಡಲಿಕ್ಕೆ ನನ್ನ ಕೈಲಿ ಸಾಧ್ಯ ಆಗ್ತದ? ನಾನೇನಿದ್ರು ನನ್ನ ಕ್ಷೇತ್ರಕ್ಕೆ ನಾನು ಸೀಮಿತ ಅಷ್ಟೇ. ನನ್ನ ಪ್ರಜಾಪ್ರಭುತ್ವದಲ್ಲಿ 97,000 ಜನ ಮುಳಬಾಗಿಲು ತಾಲೂಕಿಂದ ಓಟ್ ಹಾಕಿ ನಾನು ಗೆಲ್ಲಿಸಿದ್ದಾರೆ. ಅವರಿಗೆ ನ್ಯಾಯ ಕೊಡ್ತಕ್ಕಂಥ ಜವಾಬ್ದಾರಿ ಮಾತ್ರ ಹೊತ್ಕೋಬಲ್ಲೆ ನಾನು. 2 ತಿಂಗಳಲ್ಲಿ ಆಗ್ತದೆ, 100%. 2 ತಿಂಗಳಲ್ಲಿ JPTP ಎಲೆಕ್ಷನ್ ಆಗ್ತದೆ. ಶಾಸಕರಿಗೆ ಕಟ್ಟಾಗುತ್ತೆ ಎಲ್ಲ ಶಾಸಕರು ಇಲ್ಲ. ಅಲ್ಲ, ನನಗೆ 2025-26 ಏನಿದೆಯಾ ಎಲೆಕ್ಷನ್, ನಂದು ಶಾಸಕರಿಗೆ ಅದು ಬರೀ ಸರ್ವಿಸ್ ಚಾರ್ಜ್ ಅಷ್ಟೇ. ಇವಾಗ DCC ಬ್ಯಾಂಕ್ ಆಯ್ತು, ಈ KMF ಆಯ್ತು, TPJP ಜನವರಿದಲ್ಲಿ ಇದು ಬಂತಲ್ಲ, ಜೋಳಿಗೆ ಖಾಲಿ ಆಗ್ಬಿಡ್ತದಲ್ಲ, ಶಾಸಕರು ಜೋಳಿಗೆ ಅವ್ರು ಬಂದ್ಬಿಡ್ತಾರ. ಏನು ಮಾಡ ಇದ್ರೆ ಬಲ ಇದ್ರೆ ಒಳ್ಳೇದು ಅಂತ, ಗುಂಪಿದ್ರೆ ಒಳ್ಳೇದು ಅಂತ. ಜೋಳಿಗೆ ಖಾಲಿ ಆಗ್ತದೆ. ಇಲ್ಲ, ಗುಂಪಿದ್ರೆ ಒಳ್ಳೇದು ಅಂತ ನನಗೆ. ಗುಂಪಿದ್ರೆ ಶಾಸಕರು ಯಾರು ಯಾವ ಪಕ್ಷದವರು ಅದ್ರ ಬಗ್ಗೆ ಧ್ವನಿ ಎತ್ತಾರೆ. ನಾನು ಎತ್ತಿದ್ದೀನಿ. ಯಾಕೆ ಗೊತ್ತಾ, ಅವ್ರ ಒಪ್ಕೊಂಡು ಹೋಗ್ಬಿಡುತ್ತೆ ಅಂತ. ಈಗ ಸದ್ಯಕ್ಕಂತೂ ಸಾಕು, ನನಗೆ ಗುಂಪು ಬಂದ್ರೆ ಸಾಕು, ನನಗೆ ಏನು ಬೇಡ. ನಂದು ಟೀಮ್ ಬಂದ್ರೆ ಸಾಕು ನನಗೆ. ಯಾಕೆ ನಂದು ಸ್ವಾರ್ಥ ಇದೆ ಸರ್ ಇಲ್ಲಿ. ನನ್ನ ಕರ್ಕೊಂಬಂದು ಶ್ರೀನಿವಾಸಪುರ ತಾಲೂಕಿಂದ ಕರ್ಕೊಂಬಂದು ಇಲ್ಲಿ ನಿಲ್ಲಿಸಿ, ನನ್ನ ಊರೂರು ಗೊತ್ತಿಲ್ಲ ನನಗೆ. ನನ್ನ ಲೀಡರ್ಸ್ ಕರ್ಕೊಂಡು ಕೈ ಹಿಡ್ಕೊಂಡು ತೋರಿಸಿದ್ದಾರೆ. ಆ ಋಣ ತಿರ್ಸ್ಕೊಳ್ಳೋ ಟೈಮ್ ವಾಪಸ್ ಬಂದಿದ್ದೀವಿ, ಅದಕ್ಕೆ ವಾಪಸ್ ಕೊಡ್ತಾ ಇದ್ದೀನಿ ಅಷ್ಟೇ. ಕಾಂಗ್ರೆಸ್ B ಟೀಮ್ ಸಪೋರ್ಟ್ ಮಾಡೋದು ಸರ್ ಈ ಎಲೆಕ್ಷನ್ಗೆ? ಕಾಂಗ್ರೆಸ್ B ಟೀಮ್ ಅಂತಲ್ಲ, C ಟೀಮ್ ಇದೆ.
ಸಿಟಿಯೂ ಇದೆ. ಎ ಬಿ ಸಿ ಡಿ ಇನ್ನೂ ಸ್ಟಾರ್ಟ್ ಆಗುತ್ತೆ ನೋಡ್ಕೊಳ್ಳಿ. ಡಿ ಸ್ಟಾರ್ಟ್ ಆಗುತ್ತೆ ನೋಡ್ಕೊಳ್ಳಿ. ಯಾರು ಹೇಳಿದ್ದು ನಿಮಗೆ? ಸರ್ ಗೂಢಚಾರಿ ಎ ಬಿ ಸಿ ಡಿ ನಾಯಕರು ಹೇಳೋದು ಹೇಳ್ಬಿಡ್ತೀನಿ. ಯಾರು ನಾಯಕರು? ಡಿ ಹೇಳಿ ಸರ್. ಬೇಡ, ಹೇಳಿ ಸರ್. ನಿಮಗೆ ಗೊತ್ತಾಗುತ್ತೆ. ನಮ್ಮಲ್ಲಿ ಆ ಥರ ಏನಿಲ್ವಲ್ಲ. DCC ಬ್ಯಾಂಕ್ ಡೈರೆಕ್ಟರ್ ನಿಮ್ಮ ಪಾರ್ಟಿ ಅವ್ರನ್ನ ಗೆಲ್ಸ್ಕೊಂಡ್ಮೇಲೆ ಕಾಂಗ್ರೆಸ್ ಅವರು ಸ್ವಲ್ಪ ನಿಮ್ಮ ಬಗ್ಗೆ ಅಂದರೆ JDS ಬಗ್ಗೆ ಸ್ವಲ್ಪ ಭಯ ಶುರು ಮಗ ನಮಗೆ ಗೆಲ್ಲೇ ಬರ್ದ, ಗೆಲ್ಲೇ ಬರ್ದ, ಎಲ್ಲರೂ ಗಿಫ್ಟ್ ಕೊಡ್ಬೇಕಾ? ಅವ್ರು ಹೇಳ್ತಾ ಇದ್ದೀನಿ ಗೆಲ್ಲೇ ಬರ್ದ. ಅಲ್ಲ ಗೆಲ್ಲಬಾರ್ದು ಅಲ್ಲ, ನಾನು ಒಂದು ಹೇಳ್ತೀನಿ ಕೇಳಿ. ಪಕ್ಷ ಜವಾಬ್ದಾರಿ ಕೊಟ್ಟಾಗ ಅದು ಉಳಿಸ್ತಕ್ಕಂಥ ಜವಾಬ್ದಾರಿ ಶಾಸಕರಿಗೆ ಇರ್ತದೆ. ನಾಳೆ ದಿವಸ ಅಲ್ಲೋದು ಏನಪ್ಪ ಕಿಸ್ತಿ ಅಂತ ಉತ್ತರ ಕೊಡಲಿ. ಅದಕ್ಕೋಸ್ಕರನೇ ನಾವೇನು ಅವ್ರಿಗೆ ಭಯ ಬೀಳ್ಬೇಕಂತ ಇದು ಮಾಡ್ತೀರ, ಇದು ಮಾಡ್ಬೇಕಂತ ಎಚ್ಚೆತ್ಕೊಳ್ತಕ್ಕಂಥ ಟೈಮ್ ಅಷ್ಟೇ. ಎಲ್ರಿಗೂ ಅವ್ರದ್ದೇ ಒಂದು ಸ್ವಾಪ್ರಷ್ಟು ಇದೆಯಲ್ಲ, ಅದು ನಮಗೂ ಇದೆ. ನನಗೂ ಇವತ್ತಿಂದ ಪಣ ತಡ್ತಾ ನಾನು ಗೆಲ್ಲೇಬೇಕು ಅವರಿಬ್ರು ಅಂತ. ಯಾಕೆ ಹೇಳಿ? ಪಕ್ಷ ನನ್ನ ಜವಾಬ್ದಾರಿ ಕೊಟ್ಟಿದೆ. ಮೇಜರ್ ಈ ಚುನಾವಣೆ ಉಸ್ತುವಾರಿ ನನ್ನ ಜೊತೆ ಆನಂದ್ ರೆಡ್ಡಿ ಅವರು ಹಚ್ಕೊಂಡೆ. DCC ಬ್ಯಾಂಕ್ ನೀವು ಅದಕ್ಕೆ ರೆಡಿ ಸರ್. ನೀವು ಅದಕ್ಕೆ ರೆಡಿತಾರೆ. ಹಿಡಿಬೇಕಂದ್ರೆ ಅಷ್ಟ ಪಾಠ ಬಿದ್ದಿದ್ದು. ಹಿಡಿದೇ ಹಿಡಿತೀವಿ. ನೀವು ಬರ್ಕೊಳ್ಳಿ. ಟೂರ್ ಈಗಾಗಲೇ ಹಿಡಿದೇ ಹಿಡಿತೀವಿ. ಟೂರೋ ಇನ್ನೊಂದು ಬೇಡ, ಹಿಡಿದೇ ಹಿಡಿತೀವಿ ನಾವು. ನಮಗೂ ಆಸೆ ಇದೆಯಲ್ಲ ಸರ್. ನಿಮಗೆ ಸಪೋರ್ಟ್ ಯಾರು ಸರ್? ಸಪೋರ್ಟ್ ಆಗುತ್ತಾ? ಅನೌನ್ಸ್ ಮಾಡ್ತೀವಿ ಹತ್ತದಲ್ಲಿ. ಅಲ್ಲ ಬಿಜೆಪಿ JDS ಹತ್ತದಲ್ಲಿ ಅದು ಅನೌನ್ಸ್ ಮಾಡ್ತೀವಿ. ಎಲ್ಲ ಒಂದ್ ದಿವಸ ಆಗಲ್ಲ. ಬಹುತ್ ಬಾಕಿ ಪಿಕ್ಚರ್ ಅನೌನ್ಸ್ ಮಾಡೋಣ. ಬ್ಯಾಳಹಳ್ಳಿ ಗೋವಿಂದ ಅಂತ ಹೇಳ್ತಾವ್ರೆ ಅಧ್ಯಕ್ಷ ಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು. ಇನ್ನೂ ಇದ್ದಾರೆ ಸರ್. ನಮ್ಮ ರಘುಪತಿ ಸರ್ ಕೂಡ ಬಂದಿತ್ತು. DCC ಬ್ಯಾಂಕಲ್ಲಿ ಈಗ ಕಾಂಗ್ರೆಸ್ JDS BJP ಮೈತ್ರಿನ ಸರ್? ಸರ್, ನನಗೆ ಕೋಆಪರೇಟಿವ್ ಬ್ಯಾಂಕಲ್ಲಿ ಆ ಪಕ್ಷ ಈ ಪಕ್ಷ ಅಂತ ಬರೋದಿಲ್ಲ. ನಾಯಕರು ಆ ಪಕ್ಷ ಯಾರಿಗೂ ಸಿಂಬಲ್ ಬರುವುದಿಲ್ಲ ಸರ್. ಇಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಒಳ್ಳೆ ಫಾರ್ ಕೋಆಪರೇಟಿವ್ ಸಿಂಬಲ್ ಬರುವುದಿಲ್ಲ. ಒಳ್ಳೆ ಗುಂಪು ತಯಾರಾಗ್ತವೆ. ಗುಂಪು ಮತ್ತೆ ಕಾದಾಡ್ತಾರೆ ಅಷ್ಟೇ. ನಾಟ್ ಓನ್ಲಿ ಫಾರ್ ಕೋಲಾರ್, ಎನಿಬಡಿ ಕರ್ನಾಟಕ ಎಲ್ಲಿ ಬೇಕಾದ್ರೂ ಇದೇ ಇದೆಯಲ್ಲ ಸರ್. ಅಲ್ಲಿ ಕರ್ನಾಟಕದಲ್ಲಿ ಒಂದು ಕಾಂಗ್ರೆಸ್ ಟೀಮ್ ನಿಮ್ಗೆ ಸಪೋರ್ಟ್ ಅಥವಾ ನೀವು ಆ ಕಾಂಗ್ರೆಸ್ ಟೀಮ್ ಸಪೋರ್ಟ್? ಗಂಡ ಹೆಂಡತಿ ಮಾಡ್ಕೊಂಡು ಹೆಂಡತಿ ಗಂಡ ಮಾಡ್ಕೊಂಡು ಮದುವೆನೇ ಅಂತಾನೆ ಆಗೋದೊಂದೇ. ನಮ್ಮ ಗುಂಪು ಪ್ರಬಲವಾಗಿದೆ. ಅಲ್ಲ, ಅದು ಜನವರಿ ಬದಲಾಗಲ್ಲ. ಅದು ಮೊದಲೇ ನೀವು ಇಲ್ಲಿ ಜಿಲ್ಲೆಯಲ್ಲಿ ಬದಲಾಗ ಜನವರಿ ಬದಲಾಗ ಡಿಸೆಂಬರ್ ಬದಲಾಗುತ್ತಲ್ಲ. ಡಿಸೆಂಬರ್ಗೆ ಬದಲಾಗುತ್ತಲ್ಲ, ಅಷ್ಟು ಮೊದಲೇ ನೀವು ಇಲ್ಲಿ ರೈಲ್ ಸದೃಢವಾಗಿದೆ. ಅಲ್ಲ, DCC ಬ್ಯಾಂಕ್ ರೈಲ್ ಹೌದು, ಸದೃಢವಾಗಿದೆ. ನಾವೇನು ಸಣ್ಣ ಸಿಗ್ಲಲ್ಲ. ನಾವು ಕೂಡ ಸ್ವಾವಲಂಬನೆ ಬರ್ತಿದ್ದೀವಿ. ನಮಗೂ ಆಸೆಗಳಿದ್ದಾವೆ. ನನ್ನ ತಾಲೂಕು ಚೆನ್ನಾಗಿ ಆಗ್ಬೇಕಂತ ಸ್ವಾರ್ಥ ಜಾಸ್ತಿ ಇದೆ. DCC ಬ್ಯಾಂಕ್ ರೈಲ್ ಅಂತ ಕೊಡ್ತೀವಿ. ಆಗ್ಲೇಬೇಕಲ್ಲ, ತಲೆ ಕೆಡಿಸ್ಕೊಳ್ಳಿ. ಫ್ರೆಂಡ್ಲಿ ಲಿಮಿಟ್ಸ್ ಅಲ್ಲಿ ತಯಾರಿ ಆಲ್ರೆಡಿ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋಗ್ಬಿಟ್ಟು ಅಧಿಕಾರಿಗಳೇ ಕೇಸ್ ಹಾಕ್ಬೇಕಂತ ಹೇಳ್ಬಿಟ್ಟು ಬಿಟ್ಟು ಕಳಿಸ್ಕೊಂಡು ಅದೇನಂತ ಗೊತ್ತಿಲ್ಲ. ನಾನು ರೂರಲ್ ಎಲ್ಲೂ ಏನು ಸಮಸ್ಯೆ ಆಗ್ತಾ ಇಲ್ಲ. ನಂಗಲಿ ಒಂದು ಜುಡಿಸಲ್ಲೇ ಹೆವಿ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಇದೆ. ಅದೇನು ಪೊಲೀಸ್ ಇಲಾಖೆ ವೈಫಲ್ಯ ಅಂತನೋ, ಇಲ್ಲ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸಿಗ್ತಾ ಇಲ್ಲ ಅಂತನೋ, ವಿಜಿಲೆನ್ಸಿ ಫೇಲ್ಯೂರ್ ಆಗಿದೆ ಅಂತನೋ ನನಗೆ ಗೊತ್ತಿಲ್ಲ. ನಾನು ಅದೇ ನೆನ್ನೆಲ್ಲ ಮೊನ್ನೆ IPL ದಂಧೆ ಆಡ್ತಕ್ಕಂಥ ಹುಡುಗ ಅದು ನೇಣು ಹಾಕೊಂಡಿರೋದು ಇಲ್ಲ ಸೂಸೈಡು ಇಲ್ಲ ಮರ್ಡರ್ ಅಂತ ಗೊತ್ತಾಗ್ತಾ ಇಲ್ಲ. ಅರ್ಥ ಕೊನೆ ಕಾಲ ಎತ್ಕೊಂಡ್ರೆ ಯಾರ ಜೊತೆ ವಹಿವಾಟು ಆಗಿದೆ ಅಂತ ಎತ್ಕೊಂಡ್ರೆ ನನಗೆ ಬಂದಿರೋ ಮಾಹಿತಿ ಪ್ರಕಾರವಾಗಿ IPL ಬೆಟ್ಟಿಂಗ್ ಆಡಿದ್ದಾನೆ. ಅವತ್ತು ನೈಟ್ 8:10 ಅಮೌಂಟ್ ಕಳಿಸವನೆ ಫೋನ್ಪೇ ಇಂದ. ಅರ್ಧ ನಾನು ಹತ್ರದಲ್ಲೇ ಆಡಿಯೋ ಬಿಡ್ತೀನಿ. ಪೊಲೀಸ್ ಇಲಾಖೆ ಯಾಕೆ ನನ್ನ ಇಲಾಖೆ ಅಲ್ವ ಈಗ? ನನಗೂ ಅವ್ರೇನು ಟೈಮ್ ತಗೊಳ್ಳಿ, ಮಿಕ್ಕಿದ ಉತ್ತರ ನಾನು ಕೊಡ್ತೀನಿ. ಅದೇನೋ ಗೊತ್ತಿಲ್ಲ. ಹೋಗಿ ಆ ನಂಗ್ಲಿ ಇದೆ ನನಗೆ ಹೆವಿ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಇದೆ. ನೀವೇ ನೋಡಿ, ಆ ನಂಗ್ಲಿ ಜುಡಿಸಲ್ಲೇ ಹೆವಿ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಇದೆ. ನನ್ನ ಪ್ರಕಾರವಾಗಿ ಪೊಲೀಸ್ ಇಲಾಖೆ ವೈಫಲ್ಯನೋ ಏನು ಸರಿಯಾಗಿ ಅದು ಅರ್ಥ ಆಗ್ತದೆ ಅಂತ ಅದು ಅರ್ಥ ಆಗ್ತಾ ಇಲ್ಲ. ನನ್ನ ಹತ್ರದಲ್ಲಿ ಪೊಲೀಸ್ ಇಲಾಖೆ ನಾಳೆ ಮೀಟಿಂಗ್ ಕಾಲ್ ಮಾಡ್ತಾ ಇದ್ದಾರೆ. ಉತ್ತರ ಕೇಳಿ ಹೇಳಿದ್ದಾರೆ. ನಂಗೆ 4 days ಟೈಮ್ ಕೊಡಿ ಅಂತ ಹೇಳಿದ್ದಾರೆ. ತಗೊಳ್ಳಿ ಅವರು. ನಮ್ಮ ಹತ್ರ ಏನು ಇನ್ಫಾರ್ಮೇಷನ್ ಕೊಡ್ತೀನಿ. ಅಲ್ಲಿ ಒಂದು ದೊಡ್ಡ ಮುಖಂಡರು ಯಾರು ಅದರಲ್ಲಿ ಇನ್ವಾಲ್ವ್ ಇದ್ದಾರೆ ಅಂತ ಸರ್ ಕೆಲವು ಪಬ್ಲಿಕ್. ಸರ್, ನನಗೆ ತಪ್ಪು ತಿಳ್ಕೊಂಬೇಡಿ ಸರ್. ನಾನು ಮುಳಬಾಗಲ ಒಂದು ಐತಿಹಾಸಿಕ ಸ್ಥಳ, ಐತಿಹಾಸಿಕ ದೇವ್ರ ನಾಡು ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಒಟ್ಟು ಮುಳಬಾಗಲಲ್ಲಿ ಕಾಣದಂಥ ಕೈಗಳು ತುಂಬ ಜನ ಕೆಲಸ ಮಾಡ್ತಾ ಇದ್ದಾವೆ.
ಎಲ್ಲ ಟಿ ವಿಲಿ ಬರ್ತಾ ಇದೆ ಸರ್, ನೋಡಿದೆ ನಾನು ಬರ್ತೇನೆ ನಕಲಿ ಹಾಲು ಪೌಡ್ರ್ ಮಾಡಿ ಬೇಕಾ ಈ ಕೆಲಸ ಮಾಡೋಕ್ಕೆ. ನನಗೂ ಬಂತು ಮಾಹಿತಿ ಯಾರೋ ದೊಡ್ಡ ಕೈವಾಡಿದೆ ಅಂತ. ಆ ಪುಣ್ಯಾತ್ಮ ಬೇರೆ ಮಾಡೋ ಕೆಲಸ ಇಲ್ವಾ ಇಲ್ಲಿ, ಇದೇ ಕೆಲಸ ಮಾಡ್ಬೇಕು. ಹಾಲು ಕೂಡ ಮಕ್ಕಳು ಪೌಡ್ರ್ ವಿಷ ಆಗ್ತಾರೆ ಅಂತಂದ್ರೆ ಇದೇನಿದೆ ಅರ್ಥನೇ ಆಗ್ತದೆ. ಅದು ಆ ನಕಲಿ ಜುಡಿಷಿಯಲ್ ನಡೀತಾ ಇದೆ ಅಂತಂದ್ರೆ ಪೊಲೀಸ್ ಇಲಾಖೆ ಏನು ಮಾಡ್ತಂಗೆ ಅರ್ಥ ಆಗ್ತದೆ. ಇದು ನನ್ನ ವೈಫಲ್ಯ ಅಂತ ಅದಾಗ್ತದಲ್ವ, ಅದಕ್ಕೆ ನಾನು 4 days ಟೈಮ್ ಕೊಟ್ಟಿದ್ದೀನಿ. ಅದಾದ್ಮೇಲೆ SP ಅವ್ರನ್ನ ಕರೆದು ಒಂದು ನಾನು ಮೀಟಿಂಗ್ ಮಾಡಿ